ಪತ್ನಿ ಪೂರ್ಣಿಮಾಗೆ ಮಹೇಶ್ ಎಂಬಾತನ ಜೊತೆ ಅಫೇರ್. ಪತಿ ಅಶೋಕ್ಗೆ ಗೊತ್ತಾಗಿ ಬೇರೆ ಏರಿಯಾಗೆ ಮನೆ ಶಿಫ್ಟ್. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಗಂಡನ್ನ ಡೈರೆಕ್ಟ್ ಮೇಳಕ್ಕೆ ಶಿಫ್ಟ್ ಮಾಡಿದ್ಲು ಹೈದರಾಬಾದ್ ಸುಂದ್ರಿ. ಎಸ್, ಹೈದರಾಬಾದ್ ನಲ್ಲಿ ಲವರ್ ಜೊತೆ ಸೇರಿ ಹೆಂಡತಿಯೇ ಗಂಡನ ಕೊಲೆ ಮಾಡಿದ್ದಾಳೆ. ತಮ್ಮ ಅಫೇರ್ ಅನ್ನ ನಿರಾತಂಕವಾಗಿ ಮುಂದುವರಿಸಬಹುದೆಂದು ನಿರ್ಧಾರ ಮಾಡಿದ್ದ ಜೋಡಿ ಸಖತ್ ಪ್ಲಾನ್ನೇ ಮಾಡಿತ್ತು. ಇನ್ನು ಇದು 2011ರಲ್ಲಿ ಪೂರ್ಣಿಮಾ ಎಂಬಾಕೆ ಅಶೋಕ್ ನನ್ನ ಮದುವೆಯಾಗಿದ್ಲು. ಇವರ ದಾಂಪತ್ಯಕ್ಕೆ 11 ವರ್ಷದ ಮಗ ಕೂಡ ಇದ್ದಾನೆ. ಪತಿ ಅಶೋಕ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಉದ್ಯೋಗಿಯಾಗಿದ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಪತ್ನಿ ಪೂರ್ಣಿಮಾಗೆ ಮಹೇಶ್ ಎಂಬಾತನ ಜೊತೆ ಅಫೇರ್ ಶುರುವಾಗಿತ್ತು. ಇದು ಪತಿ ಅಶೋಕ್ಗೆ ಗೊತ್ತಾಗಿ ಬೇರೆ ಏರಿಯಾಗೆ ಮನೆ ಶಿಫ್ಟ್ ಮಾಡಿದ್ದ ಪತಿ. ಇದರಿಂದ ಕೆಂಡಮಂಡಲವಾಗಿದ್ದ ಪತ್ನಿ ತಮ್ಮ ಅನೈತಿಕ ಸಂಬಂಧಕ್ಕೆ ಪತಿ ಅಡ್ಡಿಯಾಗ್ತಾನೆಂದು ಕೊಲೆ ಮಾಡಲು ಪೂರ್ಣಿಮಾ ಮಹೇಶ್ ನಿರ್ಧಾರ ಮಾಡಿದ್ರು. ಪತಿ ಅಶೋಕ್ ನನ್ನ ಕೊಲೆ ಮಾಡಿದ್ರೆ ತಮ್ಮ ಅಫೇರ್ ಅನ್ನ ನಿರಾತಂಕವಾಗಿ ಮುಂದುವರಿಸಬಹುದೆಂದು ನಿರ್ಧಾರ ಮಾಡಿದ್ರು. ಇದಕ್ಕೆ ಮಹೇಶ್ ತನ್ನ ಸ್ನೇಹಿತ ಸಾಯಿ ಕುಮಾರ್ನ ಹೆಲ್ಪ್ ಕೂಡ ತಗೋತಾನೆ. ಅದರಂತೆ ಅಶೋಕ್ ಮನೆಗೆ ಹೋದ ಮಹೇಶ್ ಸ್ನೇಹಿತ ಸಾಯಿ ಕುಮಾರ್ ಜೊತೆ ಸೇರಿ ಅಶೋಕ್ ನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು. ಕುತ್ತಿಗೆ ಹಿಸುಗಿ ಅಶೋಕ್ ನನ್ನ ಮಹೇಶ್, ಸಾಯಿ ಕುಮಾರ್, ಪೂರ್ಣಿಮಾ ಹತ್ಯೆಗೈದಿದ್ರು. ಬಳಿಕ ಹಾರ್ಟ್ ಅಟ್ಯಾಕ್ ನಿಂದ ಅಶೋಕ್ ಸಾವನ್ನಪ್ಪಿದ್ದಾನೆ ಎಂದು ಪತ್ನಿ ಪೂರ್ಣಿಮಾ ಕತೆ ಕಟ್ಟಿದ್ಲು. ಬಾತ್ರೂಮ್ ನಲ್ಲಿ ಪ್ರಜ್ಞೆ ತಪ್ಪಿ ಅಶೋಕ್ ಬಿದ್ದಿದ್ರು ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಎಂದು ಪೂರ್ಣಿಮಾನೇ ಪೊಲೀಸರಿಗೆ ದೂರು ಕೂಡ ನೀಡಿದ್ಲು. ಕೊಲೆ ಮಾಡಿದ ಬಳಿಕ ಅಶೋಕ್ನ ಬಟ್ಟೆಗಳನ್ನ ಬದಲಾಯಿಸಿದ್ರು. ಆದ್ರೆ ಹೈದರಾಬಾದ್ ಮೇಡಿಪಲ್ಲಿ ಪೊಲೀಸರಿಗೆ ಅಶೋಕ್ ಶವ ನೋಡಿದಾಗ ಅನುಮಾನ ಶುರುವಾಗಿತ್ತು. ಅಶೋಕ್ ಶವದ ಕುತ್ತಿಗೆ ಮೇಲೆ ಗಾಯದ ಗುರುತುಗಳಿದ್ವು. ಜೊತೆಗೆ ಅಶೋಕ್ ಹಲ್ಲುಗಳು ಸಹ ಮುರಿದಿದ್ವು. ಆರೋಪಿಗಳು ವ್ಯವಸ್ಥಿತವಾಗಿ ಅಶೋಕ್ ನನ್ನ ಕೊಲೆ ಮಾಡಿದ್ರು. ಬಳಿಕ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಲು ಕೂಡ ಯತ್ನಿಸಿದ್ರು. ಆದ್ರೆ ಪೊಲೀಸರು ವೈಜ್ಞಾನಿಕವಾಗಿ ಕೇಸ್ ತನಿಖೆ ನಡೆಸಿದ್ರು. ಫೋರೆನ್ಸಿಕ್ ಸಾಕ್ಷ್ಯ, ಸಿಸಿಟಿವಿ ದೃಶ್ಯಾವಳಿ, ಮರಣೋತ್ತರ ಪರೀಕ್ಷೆಯ ವರದಿ ಆಧಾರದ ಮೇಲೆ ತನಿಖೆ ನಡೆಸಿದ್ರು. ಇದರಿಂದಾಗಿ ಅಶೋಕ್ ಸಾವು ಹಾರ್ಟ್ ಅಟ್ಯಾಕ್ ನಿಂದ ಆಗಿಲ್ಲ, ಬದಲಿಗೆ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂಬುದು ಪೊಲೀಸರಿಗೆ ತನಿಖೆಯಿಂದ ದೃಢಪಟ್ಟಿತ್ತು. ತನಿಖೆ ವೇಳೆ ಅಶೋಕ್ ಮನೆಗೆ ಮಹೇಶ್ ಹೋಗಿರುವುದು ಸಿಸಿಟಿವಿ ದೃಶ್ಯಾವಳಿಯಿಂದ ಪತ್ತೆಯಾಗಿತ್ತು. ಇದರ ಆಧಾರದ ಮೇಲೆ ಮಹೇಶ್ ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದಾಗ ಕೊಲೆ ನಡೆಸಿರುವುದು ಒಪ್ಪಿಕೊಂಡಿದ್ದಾರೆ.